ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ತುಂಬಾನೇ ನಂಬ್ತಾ ಇರ್ತೀರಾ, ಆ ವ್ಯಕ್ತಿನ ನಿಮಗೆ ಮೋಸ ಮಾಡಿದ್ರೆ ಒಂದೇ ಒಂದು ಚಿಕ್ಕ ಡಿಸಿಷನ್ ನಿಮ್ಮ ಲೈಫ್ನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡ್ಬೋದು. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ಕಾರ. ಇದು ತಮಿಳ್ ಮೂವಿ. ಸ್ಟೋರಿ ತುಂಬಾನೇ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ ಏನಾಗುತ್ತೆ ಅಂತ. ಲಾಸ್ಟಲ್ಲಿ ಬರುವ ಟ್ವಿಸ್ಟ್ ಮಾತ್ರ ನಿಮ್ಮನ್ನು ಕಂಪ್ಲೀಟ್ಲಿ ಶಾಕ್ ಮಾಡುತ್ತೆ. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ಮಿಸ್ ಮಾಡಿದ್ರೆ ಈ ಸ್ಟೋರಿನೇ ಅರ್ಥ ಆಗಲ್ಲ. ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತೋರಿಸ್ತಾರೆ ಮೂವಿಯ ಹೀರೋ ಕಾರ ಮತ್ತೆ ಅವನ ಫ್ರೆಂಡು ಮುರುಗೇಶ್. ಕಾರ ಬಂದ್ಬಿಟ್ಟು ಒಬ್ಬ ಕಳ್ಳ ಆಗಿರ್ತಾನೆ. ಅವನು ಮುರುಗೇಶ್ಗೆ ಹೇಗೆ ಕದಿಯೋದು ಅಂತ ಹೇಳ್ಕೊಡ್ತಾ ಇರ್ತಾನೆ. ಸದ್ಯಕ್ಕೆ ಇವಾಗ ಅವರು ಕಳ್ತನ ಮಾಡೋದಕ್ಕೆ ಒಬ್ರು MLA ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ಯಾರು ಇರಲ್ಲ. ಕಾರಿಗೆ ಒಂದು ಟೆಕ್ನಿಕ್ ಬರುತ್ತೆ, ಲಾಕ್ ಆಗಿರೋ ಒಂದು ಬೀಗನ ಹೊಡಿಯಕ್ಕೆ. ಅವನು ಬೀಗದೊಳಗಡೆ ಗನ್ ಪೌಡರ್ ನ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಸೊ ಅದು ಓಪನ್ ಆಗುತ್ತೆ. ಮನೆ ಒಳಗ್ ಬಂದ್ಬಿಟ್ಟು ಬೀರು ಓಪನ್ ಮಾಡಿ ಸ್ವಲ್ಪ ದುಡ್ಡನ್ನ ತಗೊಂಡ್ಬಿಟ್ಟು ಮುರುಗೇಶಿಗೆ ಕೊಡ್ತಾನೆ. ಯಾಕಂದ್ರೆ ಮುರುಗೇಶ್ ಇದು ಮೊದಲನೇ ಕಳ್ತನ. ಅಲ್ಲಿ ಸ್ವಲ್ಪ ಸೌಂಡ್ ಆಗುತ್ತೆ. ಏನು ಅಂತ ನೋಡಿದ್ರೆ ಮನೆ ಹೊರಗೆ ಹೋಗಿರ್ತಾರಲ್ಲ ಜನಗಳು, ಅವರು ಮನೆಗೆ ಬರ್ತಾ ಇರ್ತಾರೆ ವಾಪಸ್. ಮನೆ ಬೀಗ ಹೊಡೆದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಎಲ್ರನ್ನೂ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರಿದ್ದಾರೆ ಅಂತ ನೋಡೋದಿಕ್ಕೆ. ಆದ್ರೆ ಇವರಿಬ್ರು ಮನೆ ಒಳಗೆ ಇರ್ತಾರೆ. ಅವ್ರಿಬ್ರಿಗೂ ಹೊರಗೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿರಲ್ಲ. ಕರ ನೋಟಿಸ್ ಮಾಡ್ತಾನೆ, ಅಲ್ಲೊಂದು ಸಣ್ಣ ಕಿಟಕಿ ಇರುತ್ತೆ. ಮುರುಗೇಶಿಗೆ ಅಲ್ಲಿಂದ ಕಳ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವರಿಬ್ರಿಂದ ಒಂದು ಚಿಕ್ಕ ತಪ್ಪಾಗ್ಬಿಡುತ್ತೆ. ಅವ್ರು ಕಳ್ತನ ಮಾಡಿರೋ ಮಾಲ್ ಎಲ್ಲ ಅಲ್ಲೇ ಕೆಳಗ್ ಬಿದ್ಬಿಡುತ್ತೆ. ಅಷ್ಟ್ರಲ್ಲಿ ಮನೆ ಒಳಗಡೆ ಜನ ಬಂದ್ಬಿಡ್ತಾರೆ. ಕಾರ ಸಿಗಾಕೊಂಡ್ಬಿಡ್ತಾನೆ. ಇನ್ನೇನು ಕಾರಿಗೆ ಪೊಲೀಸಿಗೆ ಹಿಡ್ಕೊಡ್ತಾರೆ. ಪೊಲೀಸ್ ಅವ್ರಿಗೆ ತುಂಬಾನೇ ಹೊಡಿತಾರೆ. ಅಷ್ಟರಲ್ಲಿ ಅವನ ಹೆಂಡತಿ ಸೆಲ್ಲಿ ಅಲ್ಲಿಗೆ ಬರ್ತಾಳೆ. ಕಾರ ಇದ್ದಿದ್ದ ಪರಿಸ್ಥಿತಿ ನೋಡ್ಬಿಟ್ಟು ಸೆಲ್ಲಿ ತುಂಬಾನೇ ಹೇಳ್ತಾಳೆ. ಅವಳಿಗೆ ಶಾಕ್ ಆಗಿರುತ್ತೆ. ಕಾರ ಆಕ್ಚುಲಿ ಪ್ರಾಮಿಸ್ ಮಾಡಿರ್ತಾನೆ ಸೆಲ್ಲಿಗೆ, ನಾನು ಮತ್ತೆ ಕಳ್ತನ ಮಾಡೋದಿಲ್ಲ ಅಂತ. ಆದ್ರೆ ಅವ್ನು ಮತ್ತೆ ಕಳ್ತನ ಮಾಡಿರೋದು ನೋಡ್ಬಿಟ್ಟು ಅವಳಿಗೆ ತುಂಬಾನೇ ಬೇಜಾರಾಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಭರತನ್ ಅಂತ ಒಬ್ಬ DSP ನಮಗೆ ತೋರಿಸ್ತಾರೆ. ಈ ಸ್ಟೋರಿಯಲ್ಲಿ ಅವ್ರದ್ದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ರೋಲ್ ಇದೆ. ಸದ್ಯಕ್ಕೆ ಇವಾಗ ಸೀನಿಯರ್ SP ಭರತನ್ನಿಗೆ ಅವನ ಆಫೀಸಿಗೆ ಕರೆದ್ಬಿಟ್ಟು ಯಾರ್ದಾರ್ ಡ್ಯೂಟಿ ಎಲ್ಲೆಲ್ಲಿದೆ ಅಂತ ಕೇಳ್ತಾ ಇರ್ತಾನೆ. ಅಲ್ಲಿರೋ ವಾಕಿ ಟಾಕಿಯಲ್ಲಿ ಅವರಿಗೊಂದು ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. CM ಮನೆಗೆ ಒಬ್ಬ ಕಳ್ತನ ಮಾಡಕ್ ಹೋಗಿದ್ದ, ಅವನ ಹೆಸರು ಕಾರ. ಅವ್ನು ಇವಾಗ ಸಿಗಾಕೊಂಡಿದ್ದಾನೆ ಅಂತ ಒಂದು ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಈ ಒಂದು ನ್ಯೂಸ್ ನ ಕೇಳ್ಬಿಟ್ಟು ಭರತನ್ ಇರ್ತಾನಲ್ಲ, ಅವನು SP ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ, ಸರ್ ಈ ಒಂದು ಕೇಸು ನನಗ್ ಕೊಡಿ. ಅದಕ್ಕೆ ಸೀನಿಯರ್ ಆಫೀಸರ್ ಒಪ್ಕೋತಾರೆ. ಭರತನ್ ಇವಾಗ ಕಾರ ಬಂದಿ ಆಗಿರ್ತಾನಲ್ಲ, ಆ ಜೈಲಿಗೆ ಹೋಗ್ಬಿಟ್ಟು ಇಡೀ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡಿಸ್ಬಿಡ್ತಾನೆ. ಕದ್ದಿರೋ ಅಮೌಂಟೇ ಬೇರೆ, ಆದ್ರೆ ಅವ್ನು ಹಾಕ್ಸಿರೋ ಅಮೌಂಟೇ ಬೇರೆ. ಕಾರ ಹೇಳ್ತಾನೆ, ಸರ್ ನೀವು ತಪ್ಪು ಮಾಡ್ತಿದ್ದೀರಾ ಅಂತ. ಅದಕ್ಕೆ ಭರತನ್ನು ಕಾರ ಸರಿಯಾಗಿ ಹೊಡೆದ್ಬಿಟ್ಟು ಹೇಳ್ತಾನೆ, ನೀನೊಬ್ಬ ಕಳ್ಳನ್ ಮಗ, ಒಬ್ಬ ಪೊಲೀಸಿಗೆ ಹೇಳ್ತೀಯ ಕೆಲ್ಸ ಹೇಗ್ ಮಾಡ್ಬೇಕು ಅಂತ. ಕಾರ ಅವಾಗ ಪೊಲೀಸರಿಗೆ ಹೊಡೆದ್ಬಿಟ್ಟು ಆ ಒಂದು ಜೈಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ ಕಾರ, ದೇವ್ರೆ ನಾನು ಮತ್ತೆ ಕಳ್ತನ ಮಾಡಲ್ಲ, ಪ್ಲೀಸ್ ನನಗೆ ಇದೊಂದ್ಸಲಿ ಬಚಾವ್ ಮಾಡು ಅಂತ. ಪೊಲೀಸು ಕೂಡ ಕಾರನ್ನ ಹಿಡಿಯೋದಕ್ಕೆ ಆಗಲ್ಲ. ಅವ್ನೆಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಫೈಂಡ್ ಔಟೇ ಮಾಡಲ್ಲ ಅವರು. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ನಮಗೆ ತೋರಿಸ್ತಾರೆ, ಕಾರ ಮತ್ತೆ ಅವನ ವೈಫ್ ಸೆಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಆ ಒಂದು ಹಳ್ಳಿಯಿಂದ ಬೇರೆ ಹಳ್ಳಿಗೆ ಬಂದು ಶಿಫ್ಟ್ ಆಗಿದ್ದಾರೆ. ಸೆಲ್ಲಿ ಕೆಲಸ ಮಾಡೋದು ಕಾರಿಗೆ ಇಷ್ಟ ಆಗದಿರಲ್ಲ. ಅವಳು ಕಷ್ಟಪಡೋದ್ನ ಅವ್ನು ನೋಡಲ್ಲ. ಅಷ್ಟರಲ್ಲಿ ಅವನು ಹೇಳ್ತಾನೆ, ಸೆಲ್ಲಿ ನೀನು ತಲೆ ಕೆಡಿಸ್ಕೋಬೇಡ, ನಾವು ಹೋಟ್ಲ್ ಕೆಲಸ ಮಾಡ್ತಾ ಇದೀವಲ್ಲ, ನಾವೇ ಒಂದು ಹೋಟ್ಲ್ ನಡೆಸೋಣ ಅಂತ. ನೆಕ್ಸ್ಟ್ ಡೇ ಸೆಲ್ಲಿ ಮತ್ತೆ ಕಾರ ಬ್ಯಾಂಕಿಗೆ ಹೋಗ್ತಾರೆ ಲೋನ್ ನ ತಗೊಳೋದಿಕ್ಕೆ. ಆದ್ರೆ ಲೋನ್ ನ ಅವರಿಗೆ ಕೊಡೋದಿಲ್ಲ, ಶ್ಯೂರಿಟಿ ಕೇಳ್ತಾರೆ. ಆದ್ರೆ ಶ್ಯೂರಿಟಿ ಹಾಕೋದಿಕ್ಕೆ ಇವ್ರ ಹತ್ರ ಯಾರು ಇರೋದಿಲ್ಲ. ಸಡನ್ ಆಗಿ ಕಾರಕ್ಕೆ ನೆನಪಾಗುತ್ತೆ, ಊರಲ್ಲಿ ಅವ್ರ ಅಪ್ಪನೊಂದು ಜಮೀನ್ ಇದೆ ಅಂತ. ಆ ವಿಷಯ ಬ್ಯಾಂಕ್ ಅವ್ರಿಗೆ ಗೊತ್ತಾದಾಗ ಬ್ಯಾಂಕ್ ಅವ್ರು ಹೇಳ್ತಾರೆ, ಸರಿ ಆ ಜಮೀನ್ ಪೇಪರ್ಸ್ ತಗೊಂಬಾ, ನನಗೆ ಲೋನ್ ಕೊಡ್ತೀನಿ ಅಂತ. ಕಾರ ಸೆಲ್ಲಿನ ಒಂದು ಲಾಡ್ಜ್ ಅಲ್ಲಿ ಸ್ಟೇ ಮಾಡಿಸ್ಬಿಟ್ಟು, ನೀನ್ ಇಲ್ಲೇ ಇರು, ನಾನು ಊರಿಗೆ ಹೋಗಿ ಬರೋ ತನಕ ಅಂತ ಹೇಳ್ತಾನೆ. ಸೆಲ್ಲಿನೂ ಹೇಳ್ತಾಳೆ, ನೀನ್ ಯಾಕೆ ಒಬ್ನೇ ಹೋಗ್ತೀಯ, ನಾನು ಬರ್ತೀನಿ ಅಂತ. ಅದಕ್ಕೆ ಅವನು ಪರವಾಗಿಲ್ಲ ಹೋಗ್ ಬರ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಕರ ಅವ್ರ ಅಪ್ಪನ ದುಡ್ಡನ್ನೇ ಕಳ್ತನ ಮಾಡ್ಬಿಟ್ಟು ಊರ್ ಬಿಟ್ಟಿರ್ತಾನೆ 6 ವರ್ಷದ ಹಿಂದ್ಗಡೆ. ಅದಕ್ಕೆ ಅವನು ಊರಿಗೆ ಹೋಗಿರಲ್ಲ. ಎಷ್ಟೊಂದು ವರ್ಷದ ಹಿಂದ್ಗಡೆ ಅವನು ವಾಪಸ್ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂತಾ ಇರ್ತಾನೆ. ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇರ್ತಾನೆ. ಆದ್ರೆ ಈ ಸಲ ಅವನು ದೃಢ ಮನ್ಸು ಮಾಡ್ಬಿಟ್ಟು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆ ಒಂದು ಟೈಮಲ್ಲಿ ದೇಶದ ಒಂದು ಎಕನಾಮಿಕ್ ಸ್ಟೇಟು ಚೆನ್ನಾಗಿರೋದಿಲ್ಲ, ಸಿಚುವೇಶನ್ ಸ್ವಲ್ಪ ಕೆಟ್ಟದಾಗಿರುತ್ತೆ. ಯಾಕಂದ್ರೆ ಗಲ್ಫ್ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಡೀಸೆಲ್ ಮತ್ತೆ ಪೆಟ್ರೋಲ್ ಬಂದ್ ಆಗ್ಬಿಟ್ಟಿರುತ್ತೆ. ಅಷ್ಟರಲ್ಲಿ ಕರಾನ ಕಾಶಿ ಅಂತ ಒಬ್ಬ ವ್ಯಕ್ತಿ ನೋಡ್ತಾನೆ. ಅವ್ನ್ ಬಂದು ಅವ್ನಿಗೆ ಕಪ್ಪಾಳಕ್ ಹೊಡೆದು, ಎಲ್ಲಿ ಹೋಗಿದ್ದೆ ಇಷ್ಟು ವರ್ಷ, ನಿಮ್ಮ ಅಪ್ಪ ಅಮ್ಮಂಗೆ ಇವಾಗ ವಯಸ್ಸಾಗಿದೆ, ಅವರಿಗೆ ನೀನು ಹೆಲ್ಪ್ ಮಾಡೋದ್ ಬಿಟ್ಟು ನೀನ್ ಅವರಿಂದ ದೂರ ಇದೆಯಾ, ಈ ತರ ಬೈಸ್ಕೊಂಡು ಅವ್ನಿಗೆ ತುಂಬಾನೇ ಬೇಜಾರಾಗ್ಬಿಟ್ಟು ವಾಪಸ್ ಬಸ್ ಸ್ಟಾಪ್ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬೇಡ ಇಲ್ಲಿಂದ ವಾಪಸ್ ಹೋಗೋಣ ಅಂತ ಅವ್ನು ವಾಪಸ್ ಹೋಗೋಕೆ ಬಸ್ ಹತ್ತುತ್ತಾ ಇರ್ತಾನೆ. ಆದ್ರೆ ಅದೇ ಬಸ್ಸಲ್ಲಿ ಅವ್ರ ಅಪ್ಪನು ಇಳಿದ್ ಬಿಡ್ತಾರೆ. ಅವನು ಮುಖ ಮುಚ್ಕೊಂಡು ಆ ಕಡೆ ಹೋಗ್ತಾನೆ. ಅದ್ರ ಅಪ್ಪಂಗೆ ಡೌಟ್ ಬರುತ್ತೆ, ಇವ್ ನನ್ ಮಗ ಇದ್ದಂಗಿದ್ದಾನೆ ಅಂತ. ಅವ್ನು ನಿಲ್ಲೋದಕ್ಕೆ ಹೇಳಿದಾಗ ಗೊತ್ತಾಗುತ್ತೆ ಇವ್ ನನ್ ಮಗನೇ ಅಂತ. ಆದ್ರೆ ಕಾರ ಅವರಪ್ಪ ಅವನ ಮೇಲೆ ಸಿಟ್ ಮಾಡ್ಕೊಳ್ಳಿಲ್ಲ, ತುಂಬಾನೇ ಎಮೋಷನಲ್ ಆಗ್ಬಿಟ್ಟ. ಒಂದೇ ಸಲ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ ಮಗನೇ ನೀನ್ ಎಲ್ಲಿ ಹೋಗಿದ್ದೆ, ನೀನ್ ಹೋದಾಗಿಂದ ನಿನಗೆ ಹುಡುಕಿರೋ ಜಾಗನೇ ಇಲ್ಲ, ಯಾರಾದ್ರೂ ಇಷ್ಟು ಸಿಟ್ ಮಾಡ್ಕೋತಾರ ಅಪ್ಪ ಅಮ್ಮನ ಮೇಲೇನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಕರ ಅವರಪ್ಪ ಕರನ ಕರ್ಕೊಂಡು ಜಮೀನ್ ಹತ್ರ ಹೋಗ್ತಾನೆ. ಆ ಒಂದು ಹೊಲದಲ್ಲಿ ಏನು ಬೆಳಿತಾ ಇರೋದಿಲ್ಲ,
ಅಲ್ಲಿ ಒಂದು ಟ್ರ್ಯಾಕ್ಟರ್ ಇರುತ್ತೆ. ಆ ಟ್ರ್ಯಾಕ್ಟರ್ ಬಗ್ಗೆ ಅವನು ಕೇಳಿದಾಗ ಅವರಪ್ಪ ಕರಾಗೆ ಹೇಳ್ತಾನೆ, ಆ ಒಂದು ಟ್ರ್ಯಾಕ್ಟರ್ ಓಡ್ಬಿಟ್ಟು ಜಮಾನ ಆಗ್ಬಿಟ್ಟಿದೆ. ಹೊರಗಿನ ದೇಶದಲ್ಲಿ ವಾರ್ ಆಗ್ತಿರೋದ್ರಿಂದ ಡೀಸೆಲ್ ಮತ್ತೆ ಪೆಟ್ರೋಲಿನ ಪ್ರೈಸ್ ತುಂಬಾನೇ ಏರ್ಬಿಟ್ಟಿದೆ. ಅದಕ್ಕೆ ಹಾಕ್ಸೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಆದ್ರೂ ಕೂಡ ಅದಕ್ಕೆ ತಗೊಂಡಿರೋ ಒಂದು ಲೋನ್ ನ ಪ್ರತಿ ತಿಂಗಳು ಕಟ್ತಾ ಇದೀನಿ ಬ್ಯಾಂಕಿಗೆ. ಅವರು ಆ ಹೊಲದ್ದೇ ಡಾಕ್ಯುಮೆಂಟ್ಸ್ ನೇ ಅಡ ಇಟ್ಬಿಟ್ಟು ಆ ಒಂದು ಟ್ರ್ಯಾಕ್ಟರ್ ನ ಬೈ ಮಾಡಿರ್ತಾರೆ. ಆದ್ರೆ ಆ ಟ್ರ್ಯಾಕ್ಟರ್ ಈಗ ಓಡ್ತಾ ಇಲ್ಲ. ಆಕ್ಚುಲಿ ಅವ್ರ ಅಪ್ಪಂದಷ್ಟೇ ಅಲ್ಲ, ಆ ಒಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬರದ್ದು ಇದೆ ಹಣೆ ಬರ. ಈ ವಿಷಯ ಗೊತ್ತಾಗ್ಬಿಟ್ಟು ಕರ ತುಂಬಾನೇ ಶಾಕ್ ಆಗ್ತಾನೆ. ಅವನು ಬಂದಿರೋ ಕಾರಣನೇ ಆ ಹೊಲಕ್ಕೆ, ಆ ಹೊಲನ ಇವಾಗ ಅಡ ಇಟ್ಟಿದ್ದಾರೆ. ಕರ ಅವರಪ್ಪ ಕಾಶಿನ ಮೀಟ್ ಆಗ್ಬಿಟ್ಟು ಒಂದ್ 4,000 ರೂಪಾಯಿ ಅಡ್ಜಸ್ಟ್ ಮಾಡು ಅಂತ ಹೇಳ್ತಾನೆ. ಯಾಕೆ ಇಷ್ಟೊಂದು ದುಡ್ಡು ಅಂತ ಕೇಳಿದ ತಕ್ಷಣ, ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ನನ್ ಮಗ ವಾಪಸ್ ಬಂದ್ರೆ ಒಂದು ಊರಿನ ಬಲಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಕಾಶಿ ಹೇಳ್ತಾನೆ, ನಿನ್ ಮಗನ ಮೇಲೆ ಬಹಳ ನಂಬಿಕೆ ಇಡಬೇಡ, ಅವನು ಯಾವ ಕಾರಣದಿಂದ ಬಂದವನೋ ಯಾರಿಗ್ ಗೊತ್ತು. ನೆಕ್ಸ್ಟ್ ಸೀನ್ ಅಲ್ಲಿ ಕರ ಸೆಲ್ಲಿನ ಮೀಟ್ ಆಗ್ತಾನೆ. ನಡೆದಿರೋ ವಿಷಯ ಎಲ್ಲ ಸೆಲ್ಲಿಗೆ ಹೇಳ್ತಾನೆ. ಅದಕ್ಕೆ ಸೆಲ್ಲಿ ಹೇಳ್ತಾಳೆ, ನಿಮ್ಮಪ್ಪ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನೀನು ಇವಾಗ್ಲೇ ಅವರಿಗೆ ದುಡ್ಡು ಕೇಳಬೇಡ, ಯಾಕಂದ್ರೆ ಅವರ ಸಾಲದಲ್ಲಿದ್ದಾರೆ. ಅದಕ್ಕೆ ಕರ ಹೇಳ್ತಾನೆ, ಇಲ್ಲ ನಾನು ಒಳ್ಳೇದೇ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪಂಗೆ. ಆ ಒಂದು ಜಮೀನ ಮಾರಿಸ್ಬಿಟ್ರೆ ಸ್ವಲ್ಪ ದುಡ್ಡಾದ್ರೂ ಕೈಗೆ ಬರ್ತವೆ. ಇಲ್ಲ ಅಂದ್ರೆ ಪ್ರತಿ ತಿಂಗಳು ನಮ್ಮಪ್ಪ ಸುಮ್ನೆ ಕಟ್ತಾ ಇರ್ತಾರೆ ಬ್ಯಾಂಕಿಗೆ ಲೋನು. ಆ ಹೊಲದಲ್ಲಿ ಏನು ಬೆಳೀತಾ ಇಲ್ಲ, ಬ್ಯಾಂಕಿಗೆ ಸುಮ್ನೆ ಇಂಟ್ರೆಸ್ಟ್ ಕಟ್ತಾ ಇರ್ಬೇಕು. ಅದನ್ನ ಮಾರಿಸ್ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಬರುತ್ತೆ ಕೈಗೆ. ಅದ್ರಲ್ಲಿ ಸ್ವಲ್ಪ ದುಡ್ಡನ್ನ ನಾನು ಒಪ್ಪಂಗ್ ಕೊಡ್ತೀನಿ. ನೆಕ್ಸ್ಟ್ ಸೀನ್ ಅಲ್ಲಿ ಕರ ಮತ್ತೆ ಅವರಪ್ಪ ಒಂದು ಕುರಿನ ಬೈ ಮಾಡೋದಕ್ಕೆ ಹೋಗಿರ್ತಾರೆ. ಆ ಒಂದು ಟೈಮ್ ಅಲ್ಲಿ ಕರ ಹೇಳ್ತಾನೆ, ನಾನೊಂದು ಪಾರ್ಟಿ ಹತ್ರ ಮಾತಾಡಿದೀನಿ, ನಮ್ ಹೊಲನ ಅವ್ರು ಬೈ ಮಾಡ್ತಾರಂತೆ, ನನಗೆ ಬರೀ 2 ಲಕ್ಷ ರೂಪಾಯಿ ಕೊಡು ಸಾಕು. ಇದನ್ನ ಕೇಳಿಸ್ಕೊಂಡು ಅವ್ರಪ್ಪಂಗ್ ತುಂಬಾನೇ ಶಾಕ್ ಆಯ್ತು. ನೀನು ನನ್ನ ನೋಡೋದಕ್ ಬಂದಿದ್ಯಾ ಅನ್ಕೊಂಡೆ, ಆದ್ರೆ ನೀನು ಜಮೀನ ಮಾರ್ಸೋದಕ್ ಬಂದಿದ್ಯಾ. ಇದನ್ನ ಅವ್ರ ಅಪ್ಪ ಹೇಳ್ತಾನೆ. ಆದ್ರೆ ಕರ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಹೇಳ್ತಾನೆ, ನೀನ್ ನನ್ನ ಪ್ರೀತಿ ಮಾಡೋ ಹಾಗಿದ್ರೆ ಆ ಒಂದು ಜಮೀನ ಮಾರ್ಬಿಟ್ಟು ನಂಗೆ ದುಡ್ಡು ಕೊಡ್ತೀಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮನೆಗೆ ಹೋದ ತಕ್ಷಣ ಅವ್ನ ಜೊತೆಗೆ ಅವ್ರ ಮಗ ಬಂದಿಲ್ದಿರೋದ್ ನೋಡ್ಬಿಟ್ಟು ಅವ್ರ ಅಮ್ಮ ಕೇಳ್ತಾರೆ ಕಾರ ಎಲ್ಲಿ ಅಂತ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಇಲ್ಲೇ ಎಲ್ಲ ಹೋಗಿರ್ತಾನೆ, ಮಧ್ಯಾಹ್ನಷ್ಟೊತ್ತಿಗೆ ಬರ್ತಾನೆ ಅಂತ. ಆದ್ರೆ ಅವನಿಗೆ ಗೊತ್ತು ನನ್ ಮಗ ಮತ್ತೆ ಹೋಗಿದ್ದಾನೆ ಅಂತ ಅವನು ಅಳ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಕರ ವಾಪಸ್ ಬರ್ತಾನೆ. ಆದ್ರೆ ಕರ ಮನೆಗ್ ಬರೋಕ್ಕಿಂತ ಮುಂಚೆ ಒಬ್ಬ ಪೋಸ್ಟ್ ಮ್ಯಾನ್ ಬ್ಯಾಂಕ್ ಇಂದ ನೋಟಿಸ್ ಕೊಟ್ಬಿಟ್ಟು ಹೋಗಿರ್ತಾನೆ. ಆ ನೋಟಿಸ್ ನ ಕರ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ವಾಪಸ್ ಆ ಹೊಲಕ್ಕೆ ಅವ್ರ ಅಪ್ಪನ ಹತ್ರ ಹೋಗ್ತಾನೆ. ಅವ್ರ ಅಪ್ಪನ ಹತ್ರ ಹೇಳ್ತಾನೆ, ನೋಡಿಲ್ಲಿ ಬ್ಯಾಂಕ್ ಇಂದ ನೋಟಿಸ್ ಬಂದಿದೆ, ನನ್ ಮಾತ್ ಕೇಳಲ್ಲ ನೀನು ಹಿಂಗೆ ಆಡ್ತಾ ಇದ್ರೆ ಆ ಒಂದು ಜಮೀನು ನನಗೂ ಸಿಗಲ್ಲ ನಿನಗೂ ಸಿಗಲ್ಲ, ಬ್ಯಾಂಕ್ ಅವ್ರಿಗೆ ಹೋಗುತ್ತೆ. ಇದನ್ನ ಕೇಳಿಸ್ಕೊಂಡು ಅವ್ರ ಅಪ್ಪ ಹೇಳ್ತಾನೆ, ಆದ್ರೆ ನನಗೆ ಈ ಜಮೀನು ತುಂಬಾನೇ ಇಷ್ಟ, ನಾನು ಇದನ್ನ ಮಾರೋದಿಲ್ಲ. ನಿಮ್ ತಾತ ಅವ್ರ ತಾತ ಎಲ್ರು ಇಲ್ಲೇ ಮಣ್ಣಾಗಿರೋದು, ಇದು ತುಂಬಾನೇ ಇಂಪಾರ್ಟೆಂಟ್ ಜಾಗ ಅಂತ ಹೇಳಿದಾಗ ಅವನು ಮತ್ತೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವರಪ್ಪ ಹಿಂದೆ ಬರ್ತಾ ಇರ್ತಾರೆ, ಮಗನೇ ಮತ್ತೆ ನನ್ ಬಿಟ್ಟು ಎಲ್ಲಿ ಹೋಗ್ತಿದ್ಯಾ ಅಂತ. ಆದ್ರೆ ಅವನು ಹಿಂದೆ ತಿರುಗಿ ನೋಡ್ತಿರಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವರಪ್ಪ ಆ ಕುರಿನ ತಗೋಬೇಕು ಅಂತ 4,000 ರೂಪಾಯಿ ತಗೊಂಡಿದ್ರಲ್ಲ ಅದನ್ನ ಕೊಡ್ತಾರೆ, ಇದನ್ನ ಇಟ್ಕೋ ನಿಂಗೆ ಬೇಕಾಗುತ್ತೆ ಅಂತ. ಆದ್ರೆ ದುಡ್ಡು ಕೂಡ ಇಸ್ಕೊಳ್ಳೋದಿಲ್ಲ. ಮತ್ತೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಕಾರ ಮತ್ತೆ ಸೆಲ್ಲಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಆಗಿರೋ ವಿಷಯ ಎಲ್ಲ ತಿಳಿಸ್ತಾನೆ. ಸೆಲ್ಲಿ ಸ್ವಲ್ಪ ಬೈತಾಳೆ, ಇನ್ನು ನಿಮ್ಮ ಅಪ್ಪನ ಹತ್ರ ಬಿಟ್ಟು ಬರ್ಬಾರ್ದಾಗಿತ್ತು, ಅವ್ರು ನಿಂಗೆ ತುಂಬಾನೇ ಪ್ರೀತಿ ಮಾಡ್ತಾರೆ, ನಾವೆಲ್ಲ ಸೇರ್ಕೊಂಡು ಮತ್ತೆ ಅಲ್ಲೇ ವಾಪಸ್ ಹೋಗೋಣ ಅಂತ ಅವಳು ಹೇಳ್ತಾಳೆ. ಅವರಿಬ್ರು ವಾಪಸ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ಮುರುಗೇಶ್ ಸಿಗ್ತಾನೆ. ಮುರುಗೇಶ್ ಅದೇ ಸ್ಟಾರ್ಟಿಂಗ್ ಮೂವಿಯಲ್ಲಿ MLA ಮನೆ ಕಳ್ತನ ಮಾಡಕ್ ಹೋಗಿರ್ತಾರಲ್ಲ ಅವರೇ. ಅವನು ಕಾರಾಗೆ ಕ್ಷಮೆ ಕೇಳ್ತಾನೆ, ನಾನು ಅವತ್ ನಿನ್ ಬಿಟ್ಟು ಹೋಗಿದ್ದಕ್ಕೆ ಸಾರಿ ಅಂತ. ಯಾಕಂದ್ರೆ ಅವತ್ತು ಅವ್ನು ತಪ್ಪಿಸ್ಕೊಂಡು ಹೋಗಿದ್ದ, ಕಾರ ಸಿಗಾಕೊಂಡಿದ್ದ. ಕಾರಾಗೆ ಸಿಟ್ಟು ಬರುತ್ತೆ. ಅವ್ನು ಹೇಳ್ತಾನೆ, ನಿನ್ ಮುಖನ ನನಗೆ ತೋರಿಸ್ಬೇಡ, ಇಲ್ಲಿಂದ ಹೊರಟೋಗು ಅಂತ ಕಳಿಸ್ಬಿಡ್ತಾನೆ. ಇದಾದ್ಮೇಲೆ ಸೆಲ್ಲಿನ ಮೀಟ್ ಮಾಡಿಸ್ತಾನೆ ಅವ್ರಮ್ಮಂಗೆ ಶಾಕ್ ಆಗ್ಬಿಟ್ಟು ಹೇಳ್ತಾಳೆ, ಯಾಕೆ ಇದನ್ನ ಮುಚ್ಚಿಟ್ಟಿದ್ದೀನಿ ನಮ್ಮ ಹತ್ರ ಅಂತ. ಹೋಗ್ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳು ಅಂತ ಹೇಳಿದಾಗ ಅವ್ರ ಅಪ್ಪ ಹತ್ರ ಅವ್ನು ಹೋಗ್ತಾನೆ. ಆದ್ರೆ ಇಲ್ಲಿ ಶಾಕಿಂಗ್ಲಿ ಅವರಪ್ಪ ಸತ್ತೋಗ್ಬಿಟ್ಟಿರ್ತಾರೆ. ಈ ವಿಷಯ ಹೊರಗ್ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಾಗ್ಬಿಟ್ಟು ತುಂಬಾನೇ ಅಳ್ತಾ ಇರ್ತಾರೆ. ಕರ ಅವ್ರ ಅಪ್ಪನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದ, ನೋಡಿದ್ರೆ ಅವ್ರ ಅಪ್ಪನೇ ಇಲ್ಲ. ಸೊ ಎನಿವೇಸ್ ಇವಾಗ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ತಾರೆ. ಕರ ಅವನ್ ತಾತ ಮತ್ತೆ ಮುತ್ತಾತನೆಲ್ಲ ಮಣ್ಣು ಮಾಡಿರ್ತಾರಲ್ಲ ಅದೇ ಜಾಗದಲ್ಲಿ ಅವ್ರ ಅಪ್ಪನ್ನು ಕೂಡ ಮಣ್ಣು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಇಲ್ಲೊಂದು ಶಾಕಿಂಗ್ ಟ್ವಿಸ್ಟ್ ಕಾದಿತ್ತು. ಆ ಒಂದು ಜಾಗದಲ್ಲಿ ಬ್ಯಾಂಕ್ ಅವ್ರು ಬರ್ತಾರೆ. ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಈ ಒಂದು ಹಳ್ಳಿಗೆ ನಾವು ತುಂಬಾನೇ ನೋಟಿಸ್ ಕಳ್ಸಿದೀವಿ, ಆದ್ರೆ ಯಾರು ರೆಸ್ಪಾನ್ಸೇ ಮಾಡಿಲ್ಲ, ಬಹಳ ತಿಂಗಳಿಂದ ಇಂಟ್ರೆಸ್ಟ್ ಕೂಡ ಕಟ್ಟಿಲ್ಲ. ಸೊ ಅದಕ್ಕೆ ನಿಮ್ದು ಎಲ್ಲಾ ಜಮೀನ ನಾವು ಸೀಸ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿ ಯಾವುದೇ ಒಂದು ಬೆಳೆ ಬೆಳೆಯೋ ಹಾಗಿಲ್ಲ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಮಗೆ ಆ ಬ್ಯಾಂಕಿನ ಮ್ಯಾನೇಜರ್ ಮುತ್ತುನ ತೋರಿಸ್ತಾರೆ. ಅವನು ಒಂದು ಮೀಟಿಂಗ್ ಮಾಡಿಸ್ತಾ ಇರ್ತಾನೆ. ಆ ಮೀಟಿಂಗ್ ಅಲ್ಲಿ ಎಂಪ್ಲಾಯ್ಸ್ ಗೆ ಹೇಳ್ತಾನೆ, ನೀವು ಅದೇನ್ ಮಾಡ್ತೀರಾ ಗೊತ್ತಿಲ್ಲ, ಜನಕ್ಕೆ ತುಂಬಾನೇ ಹೆಲ್ಪ್ಲೆಸ್ ಫೀಲ್ ಮಾಡಿಸ್ಬೇಕು, ಅವರು ಲೋನ್ ತಗೊಳ್ಳೇಬೇಕು, ಆ ತರ ಒಂದು ಕನ್ವಿನ್ಸ್ ನ ನೀವು ಮಾಡ್ಬೇಕು. ಬಡವರು ಲೋನ್ ತಗೋಬೇಕು, ಯಾಕಂದ್ರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಬಹಳ ಇದೆ. ಈ ಒಂದು ಪೇಪರ್ ಅಲ್ಲಿ ತುಂಬಾನೇ ಹಿಡನ್ ಚಾರ್ಜಸ್ ಇದಾವೆ, ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ, ಓದಕ್ ಬರಲ್ಲ, ಓದಕ್ ಬಂದ್ರು ಕೂಡ ಅದೇನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಲೈಫ್ ಲಾಂಗ್ ಅವ್ರ ಹತ್ರ ಇಂಟ್ರೆಸ್ಟ್ ನಾವು ತಗೋತಾ ಇರ್ಬೋದು. ಈ ತರ ಒಂದು ಚೀಪ್ ಮೆಂಟಾಲಿಟಿ ಇತ್ತು ಬ್ಯಾಂಕ್ ಮ್ಯಾನೇಜರ್ ಮುತ್ತುಗೆ. ಇವಾಗ ಅವ್ರ ಅಪ್ಪಂದು ಮಣ್ಣ ಆ ಒಂದು ಜಾಗದಲ್ಲಿ ಮಾಡ್ಬೇಕು ಅಂತಂದ್ರೆ ಲೋನ್ ನ ರೀಪೇ ಮಾಡ್ಬೇಕು, ಆದ್ರೆ ಅವನ ಹತ್ರ ದುಡ್ಡು ಇರೋದಿಲ್ಲ. ಅದಕ್ಕೆ ಅವನೊಂದು ಡಿಸಿಷನ್ ಬರ್ತಾನೆ. ಕರ ಹೇಳ್ತಾನೆ ಕಾಶಿ ಹತ್ರ,
ಈ ಬ್ಯಾಂಕ್ ಅವರು ನಮ್ನ ಲೂಟಿ ಮಾಡ್ತಾ ಇದಾರಲ್ವಾ, ಈ ಬ್ಯಾಂಕ್ ನಾನ್ ಲೂಟಿ ಮಾಡ್ತೀನಿ. ಕಳ್ತನ ಮಾಡ್ತೀಯಾ ಅಂತ ಕೇಳಿದ ತಕ್ಷಣ ಅವ್ನ್ ಹೇಳ್ತಾನೆ, ನನಗೆ ಬರೋ ಕೆಲ್ಸನೇ ಅದೊಂದು, ಇಷ್ಟು ವರ್ಷ ಅದನ್ನೇ ಮಾಡಿ ನಾನು ಬದುಕ್ತಾ ಇದ್ದೀನಿ, ನಿನ್ನ ಹತ್ರ ಯಾವ್ದಾದ್ರು ಬೇರೆ ಆಪ್ಷನ್ ಇದ್ರೆ ಹೇಳು, ಅದನ್ನೇ ಮಾಡೋಣ ಅಂತ. ಅವಾಗ ಅಲ್ಲಿ ಮುರುಗೇಶು ಕೂಡ ಬರ್ತಾನೆ. ಸೊ ಇವಾಗ ಅವ್ನ್ ಲೂಟಿ ಮಾಡೋದಕ್ಕೆ ಸಾಥ್ ಕೊಡೋದಕ್ಕೆ ಇವಾಗ ಅವ್ರಿಬ್ರು ಒಪ್ಕೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಕರ ಒಂದು ಬ್ಯಾಂಕಿನ ಬ್ರಾಂಚ್ ಸೆಲೆಕ್ಟ್ ಮಾಡಿರ್ತಾನೆ ಕಳ್ತನ ಮಾಡೋದಿಕ್ಕೆ. ಕೆಲ್ಸ ಎಲ್ಲ ಬೇಗ ಆಗ್ಬೇಕು, ಅದಕ್ಕೆ ಅವನೊಂದು ಕಾರ್ ಕೂಡ ಆಲ್ರೆಡಿ ಕದ್ದಿರ್ತಾನೆ. ಬ್ಯಾಂಕಿನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವನು ಕಳ್ತನ ಮಾಡೋದಿಕ್ಕೆ ಹೋಗ್ತಾನೆ. ನಿಮಗೆ ಗೊತ್ತಿದ್ರೆ ಬ್ಯಾಂಕ್ ಅಲ್ಲಿ ಅಲಾರಾಮ್ ಸಿಸ್ಟಮ್ ಇರುತ್ತೆ, ಆ ಒಂದು ಅಲಾರಾಮ್ ನ ಕರ ಆಫ್ ಮಾಡ್ತಾನೆ. ಮುರುಗೇಶ್ಗೆ ಹೇಳ್ತಾನೆ, ನೀನ್ ಹೊರಗಿರು, ಯಾರಾದ್ರೂ ಬಂದ್ರೆ ವಿಜಿಲ್ ಹೊಡೆದ್ಬಿಟ್ಟು ನಮಗೆ ಅಲರ್ಟ್ ಮಾಡು, ನಾವು ತಪ್ಪಿಸ್ಕೊಂಡು ಹೋಗ್ತೀವಿ. ಆದ್ರೆ ಆ ಒಂದು ಬ್ಯಾಂಕಿನ ಒಂದು ದುಡ್ಡುಗಳೆಲ್ಲ ಒಂದು ಲಾಕರ್ ಅಲ್ಲಿ ಇರುತ್ತೆ. ಆದ್ರೆ ಲಾಕರ್ ನ ಓಪನ್ ಮಾಡೋದಕ್ಕೆ ಕರಾಗ್ ಬರ್ತಾ ಇಲ್ಲ. ಸಿಟ್ಟಲ್ ಬಂದ್ಬಿಟ್ಟು ಒಂದು ಹ್ಯಾಮರ್ ನ ತಗೊಂಡು ಅದಕ್ಕೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರಾದ್ರೂ ಪೊಲೀಸ್ ಬಂದ್ಬಿಡ್ತಾರೆ, ಇಲ್ಲಿಂದ ಹೊರಟೋಗೊಂಡ್ ಬಾ ಅಂತ ಕಾಶಿ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಕರಾ ಟೀಮು ಇವಾಗ ಮಿಸರೇಬಲಿ ಫೇಲ್ ಆಯ್ತು ಆ ಮಿಷನ್ ನಲ್ಲಿ. ನೆಕ್ಸ್ಟ್ ಡೇ ಮೀಟಿಂಗ್ ಮಾಡ್ತಾರೆ. ಕರ ಹೇಳ್ತಾನೆ, ಬ್ಯಾಂಕ್ ಅವರು ಎಲ್ಲ ಕೆಲಸ ಮುಗಿದಾದ್ಮೇಲೆ ಆ ಒಂದು ಎಲ್ಲಾ ದುಡ್ಡುಗಳನ್ನ ಆ ಒಂದು ಕಬ್ಬಣದ ಲಾಕರ್ ಅಲ್ಲಿ ಹಾಕೋಗ್ತಾರೆ. ನಾವು ನೈಟ್ ಅದನ್ನ ಕದಿಯೋದಿಕ್ ಆಗೋದಿಲ್ಲ, ಕದ್ರೆ ಬೆಳಿಗ್ಗೆ ಹೊತ್ತೆ ಕದಿಬೇಕು. ಮತ್ತೆ ಇಷ್ಟೇ ಅಲ್ಲ, ನಮಗೆ ಬ್ಯಾಂಕ್ ಅವರಿಗೆ ಹೆದರ್ಸೋದಿಕ್ಕೆ ಒಂದು ಗನ್ ಬೇಕು, ಅದನ್ನ ಪರ್ಚೇಸ್ ಮಾಡೋದಿಕ್ಕೆ ಕಾಶಿ ಒಬ್ಬರ ಹತ್ರ ಕರ್ಕೊಂಡು ಹೋಗ್ತಾನೆ. ಇವಾಗ ಕರಾ ಟೀಮು 2 ಗನ್ ಕೂಡ ಪರ್ಚೇಸ್ ಮಾಡಿದೆ ಬ್ಯಾಂಕ್ ಅವ್ರನ್ನ ಹೆದರ್ಸೋದಿಕ್ಕೆ. ಇವಾಗ ಕರ ಮತ್ತೆ ಅವನ ಟೀಮು ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ದಿನದಲ್ಲೇನೆ ಕಳ್ತನ ಮಾಡ್ಬೇಕು ಅಂತ ರೆಡಿ ಆಗಿದ್ದಾರೆ. ಒಂದು ಒಳ್ಳೆ ಮೂಮೆಂಟ್ ನೋಡ್ಕೊಂಡ್ಬಿಟ್ಟು ಕರ ಮತ್ತೆ ಕಾಶಿ ಬ್ಯಾಂಕ್ ಒಳಗೆ ಹೋಗ್ತಾರೆ. ಅಲ್ಲಿ ಎಲ್ಲಾ ಪಬ್ಲಿಕ್ ಹೆದರ್ಸ್ಬಿಟ್ಟು ಕೈ ಕಾಲ್ ಕಟ್ ಹಾಕ್ತಾರೆ. ಎಷ್ಟು ಬೇಕೋ ಅಷ್ಟು ದುಡ್ಡು ಮಾತ್ರ ಅವರು ಕದೀತಾರೆ. ಹೊರಗಡೆ ಮುರುಗೇಶ್ ಕಾರಲ್ಲಿ ಕುಂತಿರ್ತಾನೆ, ವಿಜಿಲ್ ಹೊಡಿತಾ ಇರ್ತಾನೆ. ಆ ವಿಜಿಲ್ ಒಂದು ಇಂಡಿಕೇಶನ್ ಪೊಲೀಸ್ ಒಳಗ್ ಬರ್ತಾ ಇದ್ದಾನೆ ಅಂತ. ಅದನ್ನ ಕರ ಅರ್ಥ ಮಾಡ್ಕೊಂಡ್ಬಿಟ್ಟು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಆ ಒಂದು ಎಂಪ್ಲಾಯ್ ತರ ನಾಟಕ ಆಡ್ತಾನೆ. ಕಾಶಿ ಕಸ್ಟಮರ್ ತರ ನಾಟಕ ಆಡ್ತಾನೆ. ಪೊಲೀಸ್ ಒಳಗ್ ಬಂದ್ಬಿಟ್ಟು ಕೇಳ್ತಾನೆ ಎಲ್ಲಾ ಸ್ಟಾಫ್ ಎಲ್ಲೋದ್ರು ಅಂತ. ಅದಕ್ಕೆ ಕರ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾನೆ, ಮ್ಯಾನೇಜರ್ ಮಗಳು ಮದ್ವೆ ಇದೆ, ಎಲ್ಲ ಅಲ್ಲಿಗೆ ಹೋಗಿದ್ದಾರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕರ ಮತ್ತೆ ಕಾಶಿ ಇವಾಗ ಎಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಎಲ್ಲ ಮುಗಿಸಿದ್ಮೇಲೆ ಪೊಲೀಸರಿಂದ ಹೊರಗೆ ಹೋಗ್ತಾನೆ. ಅವರಿಬ್ರು ಕೂಡ ಒಂದು ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಅಲ್ಲಿಂದ ಓಡೋಗ್ತಾರೆ ದುಡ್ಡು ತಗೊಂಡು. ಸ್ವಲ್ಪ ಹೊತ್ತಾದ್ಮೇಲೆ ಭರತನಿಗೆ ಗೊತ್ತಾಗುತ್ತೆ ದಿನದಲ್ಲೇನೆ ಒಂದು ಹಳ್ಳಿಯಲ್ಲಿ ಬ್ಯಾಂಕಿನ ಲೂಟಿ ಆಗಿದೆ ಅಂತ. ಇದು ಕಾರನೇ ಮಾಡಿರಕ್ ಚಾನ್ಸ್ ಇರೋದು ಅಂತ ಹೇಳ್ಬಿಟ್ಟು ಅವನು ಆ ಒಂದು ಹಳ್ಳಿಗೆ ಟ್ರಾನ್ಸ್ಫರ್ ತಗೋತಾನೆ. ಬ್ಯಾಂಕಿನ ಮ್ಯಾನೇಜರ್ ಮುತ್ತು ಇರ್ತಾನಲ್ಲ, ಬ್ಯಾಂಕಿಗೆ ಬಂದ್ಬಿಟ್ಟು 1 ಲಕ್ಷ ಕದೀತಾನೆ. ಈ ಒಂದು ದುಡ್ಡು ಕೂಡ ಅವರ ಕದ್ದಿದ್ದು ಅಂತ ಹೇಳು ಅಂತ ಬ್ಯಾಂಕಿನ ಮ್ಯಾನೇಜರ್ಗೆ ಹೇಳ್ತಾನೆ. 4 ಲ್ಯಾಕ್ ರುಪೀಸ್ ಕಳ್ತನ ಆಗಿದೆ ಅಂತ ಹೇಳು ಅಂತ ಹೇಳಿದಾಗ ಪೊಲೀಸ್ ಬರ್ತಾರೆ, ಬಂದು ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ. ಇನ್ನೊಂದು ಕಡೆ ಕರ ಮತ್ತೆ ಕಾಶಿ ಆ ಒಂದು ಲೋನ್ ನ ರಿಪೇ ಮಾಡೋದಿಕ್ಕೆ ಬ್ಯಾಂಕಿಗೆ ಹೋಗ್ತಾರೆ. ಇಷ್ಟೊಂದು ದುಡ್ಡನ್ನ ಆ ಎಂಪ್ಲಾಯ್ ನೋಡ್ಬಿಟ್ಟು ಡೌಟ್ ಬರುತ್ತೆ. ರೀಸೆಂಟ್ ಆಗಿ ಒಂದು ಕಳ್ತನ ಆಯ್ತಲ್ಲ, ಆ ಬ್ಯಾಂಕಿನ ನೋಟಿಂದು ಸೀಕ್ವೆನ್ಸ್ ತಗೋಮಂತ ಹೇಳ್ತಾನೆ. ಅವಾಗ ಕಾಶಿಗೆ ತುಂಬಾನೇ ಶಾಕ್ ಆಗುತ್ತೆ, ಯಾಕಂದ್ರೆ ಆ ಸೀಕ್ವೆನ್ಸ್ ಮ್ಯಾಚ್ ಆಗ್ಬಿಟ್ರೆ ಇವರೇ ಕದಿರಂತ ಗೊತ್ತಾಗುತ್ತೆ. ಅವರು ಚೆಕ್ ಮಾಡಿದಾಗ ಆದ್ರೆ ಆ ಬ್ಯಾಂಕಿನ ಮ್ಯಾನೇಜರ್ಗೆ ಗೊತ್ತಾಗೋದಿಲ್ಲ, ಬಿಡು ಇದು ಹಳೆ ದುಡ್ಡು. ಯಾಕಂದ್ರೆ ಕರ ಇರ್ತಾನಲ್ಲ ಆಲ್ರೆಡಿ ಟೌನಿಗೆ ಹೋಗ್ಬಿಟ್ಟು ಈ ಒಂದು ನೋಟ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾನೆ. ಬ್ಯಾಂಕಿನ ಎಂಪ್ಲಾಯ್ ಇರ್ತಾನಲ್ಲ, ಕರ ಮತ್ತೆ ಕಾಶಿಗೆ ಇನ್ನೇ 1 ಲಕ್ಷ ಎಕ್ಸ್ಟ್ರಾ ಪೇ ಮಾಡೋದಿಕ್ಕೆ ಹೇಳ್ತಾನೆ. ಯಾಕಂದ್ರೆ ಅವನು ಬಹಳಷ್ಟು ಹಿಡನ್ ಚಾರ್ಜಸ್ ಹೇಳ್ತಾನೆ. ಆಮೇಲೆ ಬಹಳಷ್ಟು ದಿನದಿಂದ ಇಂಟ್ರೆಸ್ಟ್ ಕೂಡ ಪೇ ಮಾಡಿಲ್ಲ. ಅದೇ ಟೈಮ್ ಅಲ್ಲಿ ಆ ಭರತನ್ ಕೂಡ ಅದೇ ಬ್ಯಾಂಕಿಗೆ ಬಂದಿರ್ತಾನೆ ಮುತ್ತು ಹತ್ರ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ. ಭರತನ್ ಅಲ್ಲಿರೋದ್ನ ಕರ ನೋಡ್ತಾನೆ. ಮಾಮ ಸುಮ್ನೆ ಇರು, ಅಲ್ಲಿ ಪೊಲೀಸ್ ಇದಾರೆ, ಇಲ್ಲಿಂದ ಹೊರಟೋಗೋಣ ಬಾ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಭರತನ್ ಮುತ್ತು ಹತ್ರ ಕೇಳ್ತಾರೆ, ನಿಮ್ ಬ್ಯಾಂಕ್ ಅಲ್ಲಿ ಯಾರ್ಯಾರು ಲೋನ್ ತಗೊಂಡಿದ್ದಾರೆ ಅದನ್ನ ಯಾರು ರೀಪೇ ಮಾಡಿಲ್ಲ, ಅವ್ರದೆಲ್ಲ ನನಗೆ ಹೆಸರು ಬೇಕು. ಆ ಎಲ್ಲಾ ನೇಮ್ಸ್ ಅವನಿಗೆ ಕೊಡಲಾಗುತ್ತೆ. ಆ ನೇಮ್ಸ್ ನ ಹಿಡ್ಕೊಂಡು ಹಳ್ಳಿಯಲ್ಲಿ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ನ ಮಾಡ್ತಾನೆ. ಆದ್ರೆ ಭರತನಿಗೆ ಏನು ಗೊತ್ತಾಗೋದಿಲ್ಲ, ಯಾರ ಹತ್ರನು ಏನು ಒಂದು ಸಿಗೋದಿಲ್ಲ. ಕರ ಬಗ್ಗೆನೂ ಗೊತ್ತಾಗೋದಿಲ್ಲ, ದುಡ್ಡು ಬಗ್ಗೆನೂ ಗೊತ್ತಾಗೋದಿಲ್ಲ. ಆದ್ರೆ ಅವತ್ತಿನ ನೈಟ್ ಬ್ಯಾಂಕ್ ಮ್ಯಾನೇಜರ್ ಮುತ್ತು ಕರ ಮನೆಗ್ ಬರ್ತಾನೆ. ಬಂದ್ಬಿಟ್ಟು ಕರಾಗೆ ಹೇಳ್ತಾನೆ, ನನಗ್ ಗೊತ್ತು ಕಳ್ತನ ನೀನೇ ಮಾಡಿರೋದು ಅಂತ, ಆದ್ರೆ ನಾನು ಪೊಲೀಸಿಗೆ ಹೇಳಲಿಲ್ಲ. ಆ ಒಂದು ಲಿಸ್ಟ್ ಅಲ್ಲಿ ನಿನ್ ಹೆಸರನ್ನ ನನ್ ಕೊಟ್ಟಿಲ್ಲ, ಯಾಕಂದ್ರೆ ನೀನು ಚಿನ್ನದೊಂದು ಮೊಟ್ಟೆ ಇದ್ದಂಗೆ. ಇಬ್ರು ಸೇರ್ಬಿಟ್ಟು ಕಳ್ತನ ಮಾಡೋಣ. ಜೇಬಲ್ಲಿ ಅವ್ನ ವಿಸಿಟಿಂಗ್ ಕಾರ್ಡ್ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಭರತನ್ನು ಮುತ್ತುಗೆ ಕಾಲ್ ಮಾಡ್ತಾನೆ. ಮಾಡ್ಬಿಟ್ಟು ಹೇಳ್ತಾನೆ, ನನಗೆ ಅನ್ನಿಸ್ತಾ ಇದೆ ಆ ಒಂದು ಕಳ್ಳ ಮತ್ತೊಂದ್ಸಲಿ ಕಳ್ತನ ಮಾಡ್ತಾನೆ. ಯಾಕಂದ್ರೆ ಅವ್ನ್ ಕದ್ದಿರೋ ದುಡ್ಡನ್ನ ಅವ್ನು ಇನ್ನೂ ಯೂಸ್ ಮಾಡಿಲ್ಲ, ಅವನಿಗೆ ಇನ್ನೂ ದುಡ್ಡು ಬೇಕು. ಸೊ ಜಲ್ದಿ ಬ್ಯಾಂಕಿಗೆ ಅಲರ್ಟ್ ಮಾಡು, ಇನ್ ಮೇನ್ ಬ್ರಾಂಚಿಗೆ ನೀನ್ ಬಾ ಅಂತ ಹೇಳ್ತಾನೆ. ಈಗ ಆ ಬ್ಯಾಂಕಿನ ಎಲ್ಲಾ ಬ್ರಾಂಚಸ್ ಅಲ್ಲೂ ಆ ಒಂದು ಅಲಾರಾಮ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ.
ಅಂದ್ರೆ ಇವಾಗ ಯಾರೇ ಕಳ್ತನ ಮಾಡ್ಲಿ ಆ ಅಲಾರಾಮ್ ಹೊಡೆಯುತ್ತಲ್ಲ, ಅವಾಗ ಆ ಪೊಲೀಸಿಗೂ ಗೊತ್ತಾಗುತ್ತೆ ಆ ಸ್ಟೇಷನ್ ಅಲ್ಲಿ. ಇವಾಗ ಮತ್ತೆ ಆ ಬ್ಯಾಂಕಿನ ಒಂದು ಅಲಾರಾಮ್ ನ ರಾತ್ರಿ ಕಟ್ ಮಾಡ್ಬೇಕಾಗಿರುತ್ತೆ. ಎಲ್ಲ ಬ್ಯಾಂಕಿನ ಅಲಾರಾಮ್ ಚೆಕ್ ಮಾಡ್ತಾರೆ, ಯಾವ ಒಂದು ಬ್ಯಾಂಕ್ ಅಲ್ಲಿ ಅಲಾರಾಮ್ ಹೊಡೆಯೋದಿಲ್ವೋ ಅದೇ ಬ್ಯಾಂಕ್ ಅಲ್ಲಿ ಕಳ್ತನ ಆಗುತ್ತೆ. ಈಗ ಎಲ್ರು ಚೆಕಿಂಗ್ ಮಾಡೋಕೆ ನಿಂತ್ಕೋತಾರೆ, ಯಾವ ಒಂದು ಬ್ರಾಂಚ್ ಅಲ್ಲಿ ಅಲಾರಾಮ್ ಹೊಡಿತಾ ಇಲ್ಲ ಅಂತ. ಅವ್ರಿಗೆ ಒಂದು ಬ್ರಾಂಚ್ ಸಿಗುತ್ತೆ, ಆದ್ರೆ ಅಲಾರಾಮ್ ಹೊಡಿತಾ ಇಲ್ಲ. ಸೊ ಅವ್ರಿಗೆ ಗೊತ್ತಾಯ್ತು ಇದೇ ಒಂದು ಬ್ರಾಂಚ್ ಅಲ್ಲಿ ಇವಾಗ ಕಳ್ತನ ಆಗುತ್ತೆ ಅಂತ. ನೆಕ್ಸ್ಟ್ ಡೇನೆ ಎಲ್ಲಾ ಪೊಲೀಸ್ಗಳು ಎಂಪ್ಲಾಯ್ ತರ ಆಕ್ಟಿಂಗ್ ಮಾಡ್ತಾ ಆ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಶಾಕಿಂಗ್ಲಿ ಕರಾನ ನೆಕ್ಸ್ಟ್ ಟಾರ್ಗೆಟ್ ಇರುತ್ತಲ್ಲ ಬ್ರಾಂಚ್ ಇಂದು, ಅದೇ ಬ್ಯಾಂಕ್ ಆಗಿರುತ್ತೆ. ಸೊ ಅವರೆಲ್ಲ ಹೋಗ್ತಾರೆ ಚೆಕಿಂಗ್ ಮಾಡೋದಕ್ಕೆ, ಕಳ್ತನ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ. ಮುರುಗೇಶ್ನ ಒಳಗೆ ಕಳಿಸ್ತಾನೆ ಚೆಕ್ ಮಾಡ್ಕೊಂಡ್ ಬಾ ಅಂತ. ಅವನು ಬ್ಯಾಂಕಿನ ಒಂದು ಕಸ್ಟಮರ್ ತರ ಹೋಗ್ಬಿಟ್ಟು ಯಾವ್ದೋ ಒಂದು ಫಾರ್ಮ್ ತಗೊಂಡು ಚೆಕ್ ಮಾಡಿ ಹೊರಗೆ ಬರ್ತಾನೆ. ಬ್ಯಾಂಕ್ ಅಲ್ಲಿ ಟೋಟಲ್ 5 ಜನ ಇದಾರೆ. ಸೊ ಹುಷಾರಾಗಿ ಕೆಲಸ ಮಾಡ್ಬೇಕು, ನನಗೆ ಯಾಕೋ ಎಲ್ಲೋ ಡೌಟ್ ಹೊಡಿತಾ ಇದೆ ಅಂತ ಮುರುಗೇಶ್ ಹೇಳ್ತಾನೆ. ಕರ ಹೇಳ್ತಾನೆ ಡಿಸೈಡ್ ಆಗ್ಬಿಟ್ಟಿದ್ದ ಅವನು ಒಳಗ್ ಹೋಗ್ಲೇಬೇಕು ಅಂತ. ಅವ್ರು ಇನ್ನೇನು ಒಳಗ್ ಹೋಗ್ಬೇಕು, ಅಷ್ಟೊತ್ತಿಗೆ ಒಳಗಿದ್ದ ಪೊಲೀಸ್ ಎಲ್ಲ ಹೊರಗ್ ಬಂದ್ಬಿಟ್ಟು ಎಲ್ಲೋ ಕಾರ್ ಹತ್ಕೊಂಡು ಹೋಗ್ತಾರೆ. ಮುರುಗೇಶ್ ಎಲ್ಲಿ ಅಂತ ಕೇಳಿದಾಗ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ, ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಕಳ್ತನ ಆಗ್ತಾ ಇದೆ ಅಂತೆ, ಅಲ್ಲಿಗೆ ಹೋಗಿದ್ದಾರೆ. ಆಕ್ಚುಲಿ ಕರಾ ಟೀಮ್ಗೂ ಕೂಡ ಶಾಕ್ ಆಗುತ್ತೆ, ಯಾರು ಕಳ್ತನ ಮಾಡ್ತಾ ಇದಾರೆ ಅಂತ. ಅವ್ರು ಎಂಕ್ವೈರಿ ಮಾಡೋದಕ್ಕೆ ಆ ಬ್ಯಾಂಕಿಗೆ ಹೋದಾಗ ಗೊತ್ತಾಗುತ್ತೆ ಆ ಒಂದು ಕಳ್ತನ ಮಾಡಿರೋದು ಮುತ್ತು. ಅವನೇ ಬಂದ್ ಹೇಳ್ತಾನೆ, ಡೋಂಟ್ ವರಿ, ಈ ಒಂದು ಕಳ್ತನ ನೀನೇ ಮಾಡಿದೆ ಅಂತ ಅನ್ಕೋತಾರೆ. ಕರ ದುಡ್ಡನ್ನ ವಾಪಸ್ನ ಪಡ್ಕೊಳ್ಳೋದಿಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಅವನು ಅದೇ ಮುತ್ತುನ ಫಾಲೋ ಮಾಡ್ತಾನೆ. ಅವನು ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಒಂದು STD ಬೂತಿಗೆ ಹೋಗ್ಬಿಟ್ಟು ಕಾಲ್ ಮಾಡ್ತಾನೆ. ಮುತ್ತು ಅಲ್ಲಿಂದ ಹೋದ ತಕ್ಷಣ ವಾಪಸ್ ಕರ ಅದೇ ಬೂತಿಗೆ ಹೋಗ್ತಾನೆ, ಯಾರಿಗೆ ಕಾಲ್ ಮಾಡಿದನು ಅಂತ ತಿಳ್ಕೊಳ್ಳೋದಿಕ್ಕೆ. ವಾಪಸ್ ರೀಡಲ್ ಮಾಡಿದಾಗ ಗೊತ್ತಾಗುತ್ತೆ ಯಾವ್ದೋ ಒಂದು ಲಾಡ್ಜಿಗೆ ಕಾಲ್ ಮಾಡಿರ್ತಾನೆ. ಕರ ಹೇಳ್ತಾನೆ, ನಾನು ಮುತ್ತುನ ಫಾಲೋ ಮಾಡ್ಕೊಂಡು ಹೋಗ್ತೇನೆ ಮಾಮ, ನೀನು ಆ ಲಾಡ್ಜಿಗೆ ಹೋಗ್ರಿ, ಯಾಕಂದ್ರೆ ಆ ಕಳ್ತನ ಮಾಡಿರೋರು ದುಡ್ಡನ್ನ ಹಿಡ್ಕೊಂಡು ಅಲ್ಲೇ ಇರ್ಬೋದು. ಸೊ ಇವಾಗ ಕಾಶಿ ಮತ್ತೆ ಮುರುಗೇಶ್ ರೂಮ್ ತಗೊಳ್ಳೋ ನೆಪದಲ್ಲಿ ಆ ಒಂದು ಲಾಡ್ಜಿಗೆ ಹೋಗ್ತಾರೆ. ಈ ಲಾಡ್ಜ್ ಹಿಂದ್ಗಡೆ ಒಂದು ಬಾರ್ ಇರುತ್ತೆ. ಆ ಬಾರ್ ಅಲ್ಲಿ ಸ್ವಲ್ಪ ಜನ ಇಸ್ಪೀಟ್ ಆಡ್ತಾ ಇರ್ತಾರೆ. ಕರಾನು ಕೂಡ ಅಲ್ಲಿ ಇಸ್ಪೀಟ್ ಆಡೋದಕ್ಕೆ ಹೋಗ್ತಾನೆ, ಆದ್ರೆ ಕರ ಸೋಲ್ತಾನೆ. ಕರ ಹೇಳ್ತಾನೆ, ತಡೀರಿ, ನಾ ಇನ್ನ ಆಡ್ಬೇಕು, ನನ್ನ ಹತ್ರ ಒಂದು ಕಾರ್ ಇದೆ, ಅದನ್ನ ಅಡ ಇಡ್ತೀನಿ. ಅವರೆಲ್ಲ ಆ ಕಾರ್ ತೋರ್ಸೋ ಅಂತ ಅಂದಾಗ ಕಾರ್ ತೋರ್ಸಕ್ಕೆ ಹೋಗ್ತಾನೆ. ಕಾರ್ ನೋಡಿದ್ಮೇಲೆ ಕರ ಹೇಳ್ತಾನೆ, ನೀವು ದುಡ್ಡು ತೋರಿಸ್ರಿ ಅಂತ. ಅದಕ್ಕೆ ಅವರೆಲ್ಲ ಸೇರ್ಕೊಂಡು ದುಡ್ಡನ್ನ ತೋರಿಸ್ತಾರೆ. ಆ ದುಡ್ಡು ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಅದೇ ಕದಿರೋ ದುಡ್ಡು ಅಂತ. ಕರ ಗನ್ ತಗೊಂಡ್ಬಿಟ್ಟು ಇನ್ನೇನು ಅವರಿಗೆ ಸಾಯಿಸ್ಬೇಕು ಅಥವಾ ಹೆದರ್ಸ್ಬೇಕು, ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಅವರೆಲ್ಲ ಕರಗೆ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಕರ ಮುತ್ತು ಕಾಲ್ ಮಾಡ್ಬಿಟ್ಟು ನಿನ್ ಜೊತೆ ಕೆಲಸ ಮಾಡೋದಕ್ಕೆ ರೆಡಿ ಇದೀನಿ ಅಂತ ಹೇಳಿದಾಗ ಅವನೇ ಡಿನೈ ಮಾಡ್ಬಿಡ್ತಾನೆ. ನಾನು ನಿನ್ನ ಹತ್ರ ಬಂದಾಗ ನೀನ್ ನನಗ್ ಬೇಡ ಅಂದಿ, ಇವಾಗ ನಿನ್ನ ಅವಶ್ಯಕತೆ ನನಗೆ ಇಲ್ಲ ಅಂತ ಮುತ್ತು ಹೇಳ್ತಾನೆ ಕರಾಗೆ. ಮುತ್ತು ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಇವಾಗ ಮುಂದೆ ಎಷ್ಟೇ ಕಳ್ತನ ಆಗ್ಲಿ ಆ ಎಲ್ಲಾ ಕ್ರೆಡಿಟ್ ನಿನಗೆ ಹೋಗೋದು. ಇದ ತಕ್ಷಣ ಕರ ಮನೆಗೆ ಹೋಗ್ತಾನೆ. ಅಲ್ಲಿ ಸೆಲ್ಲಿ ಇಷ್ಟ ತನಕ ಎಲ್ಲೋಗಿದ್ದಿ ಅಂತ ಕರ ಕೇಳ್ತಾಳೆ. ಆಕ್ಚುಲಿ ಕಾಶಿ ಸೆಲ್ಲಿಗೆ ಎಲ್ಲ ಹೇಳ್ಬಿಟ್ಟಿರ್ತಾನೆ ಎಲ್ಲ ವಿಷಯನು. ಇವಾಗ ಅವನಿಗೆ ಅವಳು ತುಂಬಾನೇ ಬೈತಾಳೆ, ನೀ ನನಗೆ ಪ್ರಾಮಿಸ್ ಮಾಡಿದ್ದಿ ಕಳ್ತನ ಮಾಡೋದಿಲ್ಲ ಅಂತ, ಆದ್ರೂ ಕಳ್ತನ ಮಾಡ್ತಾ ಇದೀಯಾ. ಅದಕ್ಕೆ ಕರ ಹೇಳ್ತಾನೆ, ನಾನೇನ್ ಕಳ್ತನ ಮಾಡ್ತಾ ಇಲ್ಲ, ಬ್ಯಾಂಕ್ ಅವ್ರು ನಮ್ಮ ಹತ್ರ ಲೂಟಿ ಮಾಡಿರೋ ದುಡ್ಡನ್ನ ವಾಪಸ್ ತಗೋತಾ ಇದ್ದೀನಿ. ಈ ತರ ಬಹಳ ಆರ್ಗ್ಯುಮೆಂಟ್ ಆಗುತ್ತೆ. ಆ ಆರ್ಗ್ಯುಮೆಂಟ್ ಒಳಗಡೆ ಗೊತ್ತಾಗುತ್ತೆ ಸೆಲ್ಲಿ ಪ್ರೆಗ್ನೆಂಟ್ ಇರ್ತಾಳೆ ಅಂತ. ನೆಕ್ಸ್ಟ್ ಡೇ ಕರ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಎಲ್ಲ ನಿಜ ಹೇಳ್ತಾನೆ. ಅವ್ನು ಇಲ್ಲಿ ಯಾಕೆ ಬಂದ, ಯಾವ ವಿಷಯಕ್ಕೋಸ್ಕರ. ಅವ್ರ ಅಪ್ಪನ್ನ ಆ ಒಂದು ಜಾಗದಲ್ಲಿ ಇವಾಗ ಮಣ್ಣು ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಇಲ್ಲಿ ಬರೋಕ್ಕಿಂತ ಮುಂಚೆ ಅವ್ನ ಏನ್ ಕೆಲಸ ಮಾಡ್ತಾ ಇದ್ದ, ಪ್ರತಿಯೊಂದು ವಿಷಯನು ಎಲ್ಲ ನಿಜ ಹೇಳ್ಬಿಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕರ ಅವ್ರ ಅಮ್ಮಂಗೆ ತುಂಬಾನೇ ಸಿಟ್ಟು ಬಂದು, ನಿಮ್ಮ ಅಪ್ಪನ್ ಸಾವು ನಿನ್ನಿಂದಾನೇ ಆಗಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ತಾದ್ಮೇಲೆ ಮತ್ತೆ ಅವ್ರಮ್ಮ ಅವನ ಹತ್ರ ವಾಪಸ್ ಬರ್ತಾಳೆ. ಹೋಗ್ಬಿಟ್ಟು ನಿಮ್ಮ ಅಪ್ಪನ ಹೆಣ ತಗೊಂಬಾ ಅಂತಾಳೆ. ಸರಿ ಅಂತ ಕಾಶಿ ಮತ್ತೆ ಕರ ರೆಡಿ ಆಗ್ತಾರೆ ಹೋಗೋದಿಕ್ಕೆ. ಅಷ್ಟರಲ್ಲಿ ಅವರಿಗೆ ಗನ್ ಕೊಟ್ಟಿರ್ತಾನಲ್ಲ ಆ ವ್ಯಕ್ತಿ ಬಂದ್ಬಿಟ್ಟು ಒಂದು ವೆಪನ್ ಕೊಡ್ತಾನೆ. ಈ ವೆಪನ್ ನ ತಗೊಂಡು ಹೋಗ್ಬಿಟ್ಟು ಒಂದ್ ಕಡೆ ಡೆಲಿವರ್ ಮಾಡ್ಬೇಕು ಅಂತ. ಕರ ಆ ಒಂದು ವೆಪನ್ ನ ಡೆಲಿವರ್ ಮಾಡೋದಿಕ್ಕೆ ಆ ಒಂದು ಲೊಕೇಶನ್ ಗೆ ಹೋಗ್ತಾನೆ. ಆ ಲೊಕೇಶನ್ ಅಲ್ಲಿ ಒಂದು ಶೂಟಿಂಗ್ ಆಗ್ತಾ ಇರುತ್ತೆ ಮೂವಿದು. ಮೂವಿಯ ಪ್ರೊಡ್ಯೂಸರ್ ಆ ಒಂದು ವೆಪನ್ ನ ಮಾಡ್ಸಿರ್ತಾನೆ ಶೂಟಿಂಗ್ ಗೋಸ್ಕರ. ಅದೇ ಪ್ರೊಡ್ಯೂಸರ್ ಅವನ್ ಕಡೆಯವನಿಗೆ ಹೇಳ್ತಾನೆ, ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ 5 ಲಕ್ಷ ರೂಪಾಯಿ ವಿಡ್ರಾ ಮಾಡ್ಕೊಂಬಾ ಅಂತ. ಈ ಒಂದು ಮಾತನ್ನ ಕರ ಕೇಳಿಸ್ಕೊತಾನೆ. ಇವಾಗ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ದುಡ್ಡು ತಗೊಂಡು ಹೋಗುತ್ತಲ್ಲ ವೆಹಿಕಲ್, ಆ ವೆಹಿಕಲ್ ನ ಇವನು ಲೂಟಿ ಮಾಡ್ತಾನೆ. ಲೂಟಿ ಮಾಡ್ಕೊಂಡು ಇನ್ನೇನ್ ಹೋಗ್ಬೇಕು, ಅಷ್ಟೊತ್ತಿಗೆ ಕರನ್ ಕಾರೇ ಬ್ರೇಕ್ ಡೌನ್ ಆಗ್ಬಿಡುತ್ತೆ. ಸೊ ಅವ್ರಿಗೆ ಇವಾಗ ನೀರ್ ಬೇಕು, ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬಾಗ್ಲು ತಡ್ತಾರೆ. ಆ ಬಾಗ್ಲು ತೆಗ್ದಾಗ ಆ ವ್ಯಕ್ತಿ ಇರ್ತಾನಲ್ಲ ಬೇರೆ ಯಾರು ಅಲ್ಲ, ಕರಣ್ ತಂದೆಯ ಪರಿಚಯ ಇರೋನು. ಈಗ ಕರ ಗೊತ್ತಾಗುತ್ತೆ ಆ ವ್ಯಕ್ತಿಯ ಒಂದು ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ, ಅವನ ಒಂದು ಜಮೀನು ಕೂಡ ಇನ್ನೇನ್ ಸೀಸ್ ಆಗ್ಬೇಕು, ಬ್ಯಾಂಕ್ ಅವ್ರು ಮಾಡ್ತಾರೆ. ಅವನ ಹೆಂಡತಿಯ ಒಂದು ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅವನು ತುಂಬಾನೇ ದೊಡ್ಡ ಡಿಸಿಷನ್ ನ ತಗೋತಾನೆ. ಇನ್ನೊಂದ್ ಕಡೆ ಭರತನಿಗೆ ಗೊತ್ತಾಗುತ್ತೆ ಆ ಒಂದು ವೆಹಿಕಲ್ ಅಲ್ಲಿ ಕಳ್ತನ ಆಗಿದೆ ಅಂತ. ಮತ್ತೆ ಇನ್ನೊಂದ್ ಕಡೆ ಮುತ್ತು ಕೂಡ ಅವನ ಒಂದು ಕಡೆಯವರಿಗೆ ಹೇಳ್ತಾನೆ, ಇನ್ನೊಂದ್ ಬ್ರಾಂಚಿಗೆ ಹೋಗ್ಬಿಟ್ಟು ಕಳ್ತನ ಮಾಡ್ರಿ. ಭರತನ್ನು ಮುತ್ತು ಹತ್ರ ಬರ್ತಾನೆ. ಬಂದ್ಬಿಟ್ಟು, ಸರ್ ನೀವು ನಮ್ ಜೊತೆ ಬರ್ಬೇಕು, ಎಲ್ಲಾ ಬ್ರಾಂಚ್ ಚೆಕಿಂಗ್ ಇದೆ,
ಅದನ್ನ ನೋಡ್ತಾನೆ ಕರ. ಈ ಒಂದು ಒಳ್ಳೆ ಮೂವ್ಮೆಂಟ್ ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಬೇರೆ ಬ್ರಾಂಚಿಗೆ ಹೋಗ್ಬಿಟ್ಟು ಕಳ್ತನ ಮಾಡ್ತಾನೆ. ಭರತನಿಗೆ ನ್ಯೂಸ್ ಸಿಕ್ತು ಇನ್ನೊಂದ್ ಕಡೆ ಕಳ್ತನ ಆಗಿದೆ ಅಂತ. ಆದ್ರೆ ಅಷ್ಟೊತ್ತಿಗೆ ಅವ್ನು ಆಲ್ರೆಡಿ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾನೆ. ಇವಾಗ ಮುತ್ತು ಅವನ್ ಕಡೆಯವ್ರಿಗೆ ಹೇಳಿರ್ತಾನಲ್ಲ ಆ ಬ್ರಾಂಚಿಗೆ ಹೋಗ್ಬಿಟ್ಟು ಕಳ್ತನ ಮಾಡ್ರಿ ಅಂತ. ಅದೇ ಬ್ರಾಂಚಿಗೆ ಇವಾಗ ಭರತನ್ನು ಮುತ್ತು ಕರ್ಕೊಂಡ್ ಬಂದಿರ್ತಾನೆ. ಬ್ಯಾಂಕ್ ನ ಲೂಟಿ ಮಾಡೋದಿಕ್ಕೆ ಮುತ್ತುನ್ ಕಡೆಯವರು ಕೂಡ ಅವಾಗ್ಲೇ ಒಳಗೆ ಬರ್ತಾರೆ. ಅದನ್ನ ಭರತ ನೋಡ್ಬಿಟ್ಟು ಇಬ್ರಿಗೆ ಸಾಯಿಸ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಇನ್ನೊಬ್ಬ ಸಾತಿ ಮುತ್ತುನ್ ಬಗ್ಗೆ ನಿಜ ಹೇಳ್ಬಿಡ್ತಾನೆ ಪೊಲೀಸಿಗೆ. ಆ ಕಳ್ಳ ಹೇಳ್ತಾನೆ, ಸರ್ ನನಗೇನು ಗೊತ್ತಿಲ್ಲ, ನನಗೆ ಮುತ್ತು ಕಳ್ತನ ಮಾಡು ಅಂತ ಹೇಳ್ದ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಇದನ್ನ ಕೇಳಿಸ್ಕೊಂಡು ಮುತ್ತು ಓಡೋಗ್ತಾನೆ. ಅದನ್ನ ಓಡೋಗ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟು ಅವನಿಗೆ ಗುದ್ಬಿಡುತ್ತೆ. ಈಗ ಆಸ್ಪತ್ರೆಯಲ್ಲಿ ಅವ್ನು ಅಡ್ಮಿಟ್ ಆಗಿರ್ತಾನೆ. ಅಲ್ಲಿ ಭರತನ್ ಕೂಡ ಬರ್ತಾನೆ. ಭರತನ್ನು ಆ ಮುತ್ತುಗೆ ಆಕ್ಸಿಜನ್ ಮಾಸ್ಕ್ ತೆಗೆದ್ಬಿಟ್ಟು ಸಾಯಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಭರತನಿಗೆ ಇನ್ನೊಂದು ನ್ಯೂಸ್ ಗೊತ್ತಾಗುತ್ತೆ. ಬಹಳ ಜನ ಹಳ್ಳಿಯಲ್ಲಿ ಇರ್ತಾರಲ್ಲ ಜನಗಳು, ಅವ್ರೆಲ್ರು ಆ ಮೇನ್ ಬ್ರಾಂಚಿಗೆ ಬಂದ್ಬಿಟ್ಟು ಅವ್ರ ತಗೊಂಡಿರೋ ಲೋನ್ ನ ರೀಪೇ ಮಾಡ್ತಾ ಇರ್ತಾರೆ. ಪೊಲೀಸಿಗೆ ಆ ಜನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ, ಫುಲ್ ಔಟ್ ಆಫ್ ಕಂಟ್ರೋಲ್ ಆಗಿರ್ತಾರೆ. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈ ಎಲ್ಲಾ ಕೆಲ್ಸ ಕರ ಮಾಡಿರೋದು. ಅವನು ಬ್ಯಾಂಕ್ ಇಂದ ಎಲ್ಲ ಲೂಟಿ ಮಾಡ್ಬಿಟ್ಟು ಈ ಪಬ್ಲಿಕ್ ಗೆ ದುಡ್ಡು ಕೊಟ್ಟಿರ್ತಾನೆ. ಸೊ ಅದಕ್ಕೋಸ್ಕರ ಆ ಪಬ್ಲಿಕ್ ಬಂದ್ಬಿಟ್ಟು ಅವರೊಂದು ಲೋನ್ ನ ರೀಪೇ ಮಾಡ್ತಾ ಇರ್ತಾರೆ. ಬ್ಯಾಂಕ್ ಜಪ್ತಿ ಮಾಡಿರೋ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಕೂಡ ಜನಗಳು ವಾಪಸ್ ಇಸ್ಕೋತಾರೆ. ಅದನ್ನ ನೋಡ್ಬಿಟ್ಟು ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಕರ ಅವ್ರ ಅಪ್ಪನ ಹೆಣನ ಅವ್ರದೇ ಜಮೀನಲ್ಲಿ ಮಣ್ಣು ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ಭರತನು ಫೈನಲಿ ಕರ ಹತ್ರ ಬರ್ತಾನೆ. ಕರ ಅವಾಗ ಅವ್ರ ಅಪ್ಪನ ಸಮಾಧಿ ಹತ್ರ ಇರ್ತಾನೆ. ಕರ ಗನ್ ತಗೊಂಡ್ಬಿಟ್ಟು ಭರತನ ಹಣೆಗಿಟ್ಟು ಹೆದರ್ಸ್ತಾನೆ. ಕೇಳ್ತಾನೆ, ಯಾವತ್ತರ ನೀನ್ ಲೋನ್ ತಗೊಂಡಿದ್ಯಾ ಬ್ಯಾಂಕ್ ಇಂದ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಗಾಡಿಗೋಸ್ಕರ ಲೋನ್ ತಗೊಂಡಿದೀನಿ, ತಿಂಗಳ EMI ಕಟ್ತಾ ಇದ್ದೀನಿ. ನಿಂಗೆ ಒಂದ್ ತಿಂಗಳ ಸ್ಯಾಲ್ರಿ ಬರ್ಲಿಲ್ಲ, ಅವಾಗ ಏನ್ ಮಾಡ್ತೀಯಾ? ಅದಕ್ಕೆ ಅವ್ನು ಹೇಳ್ತಾನೆ, EMI ಕಟ್ಟೋದ್ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಕರ ಹೇಳ್ತಾನೆ, ಅಟ್ಲೀಸ್ಟ್ ನಿಂಗೆ ಸ್ಯಾಲ್ರಿ ಬರುತ್ತೆ, ನಾವಂತೂ ಈ ಜಮೀನೇ ನಂಬ್ಕೋಬೇಕು, ನಮ್ಮಂತ ಮುಗ್ದ್ರನ್ನ ಈ ಬ್ಯಾಂಕ್ ಈ ತರ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಗನ್ನ ವಾಪಸ್ ಕೊಡ್ತಾನೆ. ಇಷ್ಟಾದ್ಮೇಲೆ ಕೂಡ ಭರತನ್ನು ಕರ ಕೈಗೆ ಬೇಡಿ ಹಾಕ್ತಾನೆ. ಭರತನ್ನು ಕರ ಕೈಗೆ ಬೇಡಿ ಹಾಕ್ಬೇಕಾದ್ರೆ ಅವ್ರ ಮೈಂಡಿಗೆ ಒಂದು ಯೋಚನೆ ಬರುತ್ತೆ. ಇವಾಗ ನಾನು ಇವನಿಗೆ ಜೈಲಿಗೆ ಕಳ್ಸಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಫೋಟೋ ಬರುತ್ತೆ, ಆದ್ರೆ ಹೀರೋ ನಾನಲ್ಲ, ಕರ ಆಗಿರ್ತಾನೆ, ನಾನ್ ವಿಲನ್ ಆಗ್ತೀನಿ. ಆ ತರ ಆಗ್ಬಾರ್ದು, ಹೀರೋ ನಾನೇ ಆಗ್ಬೇಕು ಅಂತ ಆ ಎಲ್ಲಾ ಕಳ್ತನಗಳು ಆ ಬ್ಯಾಂಕಿನ ಮ್ಯಾನೇಜರ್ ಮುತ್ತು ಇರ್ತಾನಲ್ಲ ಅವ್ನ್ ಮಾಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾನೆ. ಕರಾಗೆ ಅವನು ಹೋಗಕ್ ಬಿಡ್ತಾನೆ, ಬರೀ ಒಂದು ಪೇಪರಿನ ಫೋಟೋಗೋಸ್ಕರ. ಈ ಒಂದು ಕ್ಲೈಮ್ಯಾಕ್ಸ್ ಇಂದ ಈ ಒಂದು ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಸ್ಟೋರಿ ಆಫ್ ಕರ. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.